ವೆಲ್ಕಮ್ ಟು ಸಿಎಸ್ಆರ್ ಸೆಂಟರ್. ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವು ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಎಲ್ಲಾ ಹೊಸ ವಿಡಿಯೋಗಳನ್ನ ನೀವು ನೋಡೋದಕ್ಕೋಸ್ಕರ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ವಿಡಿಯೋಗಳು ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ನೋಡೋಣ MS ಎಕ್ಸೆಲ್ ನಲ್ಲಿ ನಾವು ಕಾಲಮ್ ಅಥವಾ ರೋಗಳನ್ನ ಯಾವ ರೀತಿಯಾಗಿ ಗ್ರೂಪ್ ಮಾಡಬೇಕು ಮತ್ತು ಅನ್ಗ್ರೂಪ್ ಅನ್ನ ಮಾಡಬೇಕು ಅಂತ. ನಂತರ ನಾವು ನೋಡೋಣ ರಿವ್ಯೂ ಮೆನುನಲ್ಲಿ ಸ್ಪೆಲ್ಲಿಂಗ್ ಅಂಡ್ ಗ್ರಾಮರ್, ನಂತರ ಥಿಸಾರಸ್ ಆಪ್ಷನ್. ಈ ಆಪ್ಷನ್ ಗಳನ್ನ ನಾವು ಯಾವ ರೀತಿಯಾಗಿ ಯೂಸ್ ಮಾಡಬೇಕು ಅಂತ ನೋಡೋಣ. ನೀವಿಲ್ಲಿ ನೋಡ್ತಾ ಇರಬಹುದು ಡೇಟಾ ಮೆನುನಲ್ಲಿ ನಮ್ಗೆ ಇಲ್ಲಿ ಆಪ್ಷನ್ ಸಿಗುತ್ತೆ ಗ್ರೂಪ್ ಮತ್ತು ಅನ್ಗ್ರೂಪ್. ಗ್ರೂಪ್ ಕಾಲಮ್ ಅಥವಾ ಗ್ರೂಪ್ ರೋಸ್, ಅನ್ಗ್ರೂಪ್ ಕಾಲಮ್ ಅಥವಾ ಅನ್ಗ್ರೂಪ್ ರೋ. ಈ ರೀತಿಯಾಗಿ ನಾವು MS ಎಕ್ಸೆಲ್ ಅಲ್ಲಿ ಗ್ರೂಪ್ ಆಪ್ಷನ್ ಅನ್ನ ಯೂಸ್ ಮಾಡ್ತೀವಿ. ಯಾವುದೇ ಒಂದು ಡೇಟಾವನ್ನ ರೆಡಿ ಮಾಡಿದಾಗ ನಾವು ಒಂದು ಕಾಲಮ್ ಇಂದ ಇನ್ನೊಂದು ಕಾಲಮ್ಗೆ ಲಿಂಕ್ ಅನ್ನ ಮಾಡಬೇಕು ಅಂದಾಗ ನಾವು ಕಾಲಮ್ ಗ್ರೂಪ್ ಆಪ್ಷನ್ ಅನ್ನ ಯೂಸ್ ಮಾಡ್ತೀವಿ. ಈ ರೀತಿಯಾಗಿ ನಾವು ಕಾಲಮ್ ಗಳನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಂತರ ಗ್ರೂಪ್, ನೀವು ಇಲ್ಲಿ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಕಾಲಮ್ ಗ್ರೂಪ್ ಆಗಿದೆ ಅಂತ. ನಂತರ ಅದೇ ರೀತಿಯಾಗಿ ನಾವಿಲ್ಲಿ ರೋಗಳನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಂತರ ಗ್ರೂಪ್, ನೀವಿಲ್ಲಿ ನೋಡಬಹುದು ರೋ ಮತ್ತು ಕಾಲಮ್ ಯಾವ ರೀತಿಯಾಗಿ ಗ್ರೂಪ್ ಆಗಿದೆ ಅಂತ. ನಂತರ ಅನ್ಗ್ರೂಪ್ ಮಾಡ್ಬೇಕಂದ್ರೆ ಅನ್ಗ್ರೂಪ್ ರೋ ಅಥವಾ ಕಾಲಮ್ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಕಾಲಮ್ ಓಕೆ, ಅಥವಾ ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಈ ರೀತಿಯಾಗಿ. ನಂತರ ಅನ್ಗ್ರೂಪ್, ನೀವಿಲ್ಲಿ ನೋಡ್ತಾ ಇರಬಹುದು ಸೆಲೆಕ್ಟ್ ರೋ, ಅನ್ಗ್ರೂಪ್. ಈ ರೀತಿಯಾಗಿ ನಾವು MS ಎಕ್ಸೆಲ್ ಅಲ್ಲಿ ಕಾಲಮ್ ಗ್ರೂಪ್ ಅಥವಾ ಅನ್ಗ್ರೂಪ್ ರೋಗಳನ್ನ ಗ್ರೂಪ್ ಅಥವಾ ಅನ್ಗ್ರೂಪ್ ಮಾಡಬೇಕು ಅಂದಾಗ ಈ ಆಪ್ಷನ್ ಗಳನ್ನ ನಾವಿಲ್ಲಿ ಯೂಸ್ ಮಾಡ್ತೀವಿ. ನಂತರ ರಿವ್ಯೂ ಮೆನು, ನೀವಿಲ್ಲಿ ನೋಡ್ತಾ ಇರಬಹುದು ಸ್ಪೆಲ್ಲಿಂಗ್ ಅಂಡ್ ಗ್ರಾಮರ್, ಥಿಸಾರಸ್, ವರ್ಕ್ ಬುಕ್ ಸ್ಟ್ಯಾಟಿಸ್ಟಿಕ್ಸ್. ಈ ಆಪ್ಷನ್ ಗಳನ್ನ ಯಾವ ರೀತಿಯಾಗಿ ಯೂಸ್ ಮಾಡಬೇಕು ಅಂತ ನೋಡೋಣ. ನೀವಿಲ್ಲಿ ನೋಡ್ತಾ ಇರಬಹುದು ಒಂದು ಡೇಟಾವನ್ನ ನಾನಿಲ್ಲಿ ಟೈಪ್ ಮಾಡಿದ್ದೀನಿ. ನಾವು MS ವರ್ಡ್ ಅಲ್ಲಿ ಏನಾದ್ರೂ ಟೈಪ್ ಮಾಡಿದ್ರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದ್ರೆ ನಮಗೆ ರೆಡ್ ಕಲರ್ ಅಲ್ಲಿ ಅಂಡರ್ಲೈನ್ ಬರುತ್ತೆ. ನಾವು ರೈಟ್ ಕ್ಲಿಕ್ ಮಾಡಿ ಸ್ಪೆಲ್ಲಿಂಗ್ ಅನ್ನ ಕರೆಕ್ಟ್ ಮಾಡಬಹುದು. ಆದ್ರೆ MS ಎಕ್ಸೆಲ್ ಅಲ್ಲಿ ನಾವು ಏನೇ ಟೈಪ್ ಮಾಡಿದ್ರು ನಮಗೆ ರೆಡ್ ಕಲರ್ ಅಂಡರ್ಲೈನ್ ಬರೋದಿಲ್ಲ. ಸ್ಪೆಲ್ಲಿಂಗ್ ರಾಂಗ್ ಆಗಿದೆ ಅಥವಾ ರೈಟ್ ಆಗಿದೆ ಅಂತ ನಮ್ಗಿಲ್ಲಿ ಗೊತ್ತಾಗೋದಿಲ್ಲ. ಆಗ ನಾವು ಸ್ಪೆಲ್ಲಿಂಗ್ ಅನ್ನ ಚೆಕ್ ಮಾಡ್ಬೇಕಂದಾಗ ರಿವ್ಯೂ ಮೆನುನಲ್ಲಿ ಸ್ಪೆಲ್ಲಿಂಗ್ ಆಪ್ಷನ್ ಅನ್ನ ಯೂಸ್ ಮಾಡಬೇಕಾಗುತ್ತೆ. ನಾನಿಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ನಂತರ ಸ್ಪೆಲ್ಲಿಂಗ್ ಅಂಡ್ ಗ್ರಾಮರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನೀವಿಲ್ಲಿ ನೋಡಬಹುದು ನಾವು ಟೈಪ್ ಮಾಡಿರುವಂತಹ ಡೇಟಾದಲ್ಲಿ ಎಷ್ಟು ಸ್ಪೆಲ್ಲಿಂಗ್ ರಾಂಗ್ ಆಗಿದೆ ಮತ್ತು ಯಾವ ಯಾವ ಸ್ಪೆಲ್ಲಿಂಗ್ ರಾಂಗ್ ಆಗಿದೆ ಅಂತ ನಮ್ಗಿಲ್ಲಿ ತೋರಿಸುತ್ತೆ. ಇಲ್ಲಿ ನೀವು ನೋಡಬಹುದು ವಿಡಿಯೋ ಪ್ರೊವೈಡ್ ಸ್ಪೆಲ್ಲಿಂಗ್ ರಾಂಗ್ ಆಗಿದೆ. ಈ ಸ್ಪೆಲ್ಲಿಂಗ್ ಅನ್ನ ನಾನಿಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನಂತರ ಚೇಂಜ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಈ ಸ್ಪೆಲ್ಲಿಂಗ್ ಈಗ ಚೇಂಜ್ ಆಗಿದೆ, ನಮ್ಗಿಲ್ಲಿ ಕಾಣಿಸ್ತಾ ಇಲ್ಲ. ನಾನಿಲ್ಲಿ ಕ್ಲೋಸ್ ಮಾಡ್ತಾ ಇದ್ದೀನಿ. ನೀವಿಲ್ಲಿ ನೋಡ್ತಾ ಇರಬಹುದು ಸ್ಪೆಲ್ ಚೆಕ್ ಕಂಪ್ಲೀಟ್ ಓಕೆ. ನೀವಿಲ್ಲಿ ನೋಡಬಹುದು ಸ್ಪೆಲ್ಲಿಂಗ್ ವಿ ಇಲ್ಲಿ ಆಡ್ ಆಗಿದೆ. ಈ ರೀತಿಯಾಗಿ ಸ್ಪೆಲ್ಲಿಂಗ್ ಅಂಡ್ ಗ್ರಾಮರ್ ಅನ್ನ ನಾವಿಲ್ಲಿ ಕರೆಕ್ಟ್ ಮಾಡಬಹುದು. ನಂತರ ಸ್ಪೆಲ್ಲಿಂಗ್ ಅಂಡ್ ಗ್ರಾಮರ್ ಆಪ್ಷನ್, ನಾವಿಲ್ಲಿ ಯಾವ ಲೈನ್ ಅಲ್ಲಿ ಕ್ಲಿಕ್ ಮಾಡಿದ್ದೀವಿ ಆ ಲೈನ್ ಅಲ್ಲಿ ಇರುವಂತಹ ರಾಂಗ್ ವರ್ಡ್ ಗಳನ್ನ ನಮ್ಗಿಲ್ಲಿ ತೋರಿಸುತ್ತೆ. ಯು ಮೇಕ್ ಯುವರ್ ಡಾಕ್ಯುಮೆಂಟ್ ಸ್ಪೆಲ್ಲಿಂಗ್ ಇಲ್ಲಿ ರಾಂಗ್ ಆಗಿದೆ. ಇಲ್ಲಿ ಕರೆಕ್ಟ್ ಸ್ಪೆಲ್ಲಿಂಗ್ ಅನ್ನ ತೋರಿಸ್ತಾ ಇದೆ. ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಂತರ ಚೇಂಜ್, ಡು ಯು ವಾಂಟ್ ಟು ಕಂಟಿನ್ಯೂ ಸ್ಪೆಲ್ಲಿಂಗ್, ನೋ. ನೀವಿಲ್ಲಿ ನೋಡ್ತಾ ಇರಬಹುದು ಡಾಕ್ಯುಮೆಂಟ್ ಸ್ಪೆಲ್ಲಿಂಗ್ ಇಲ್ಲಿ ಕರೆಕ್ಟ್ ಆಗಿದೆ. ನಂತರ ಫಸ್ಟ್ ಲೈನ್ ಅಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಸ್ಪೆಲ್ಲಿಂಗ್ ಅಂಡ್ ಗ್ರಾಮರ್ ಆಪ್ಷನ್ ಪವರ್ಫುಲ್. ನಂತರ ಚೇಂಜ್, ಕ್ಲೋಸ್ ಓಕೆ. ನೀವಿಲ್ಲಿ ನೋಡ್ತಾ ಇರಬಹುದು. ನಂತರ ಈ ಲೈನ್ ಅಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಸ್ಪೆಲ್ಲಿಂಗ್ ಅಂಡ್ ಗ್ರಾಮರ್ ಆಪ್ಷನ್, ಡು ಯು ವಾಂಟ್ ಟು ಕಂಟಿನ್ಯೂ, ಎಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನೀವಿಲ್ಲಿ ನೋಡಬಹುದು ಹಲವಾರು ಸ್ಪೆಲ್ಲಿಂಗ್ ನಮ್ಗಿಲ್ಲಿ ತೋರಿಸುತ್ತೆ. ನಾವು ಯಾವುದೇ ಸ್ಪೆಲ್ಲಿಂಗ್ ಅನ್ನ ಕರೆಕ್ಟ್ ಮಾಡ್ಬೇಕಂದ್ರೆ ಸೆಲೆಕ್ಟ್ ಮಾಡಿ ಚೇಂಜ್ ಮಾಡಬಹುದು, ಅಥವಾ ಇಗ್ನೋರ್ ಒನ್ಸ್ ಅಥವಾ ಇಗ್ನೋರ್ ಆಲ್ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಸ್ಪೆಲ್ ಚೆಕ್ ಇಸ್ ಕಂಪ್ಲೀಟ್ ಓಕೆ. ಈ ರೀತಿಯಾಗಿ ನಾವು MS ಎಕ್ಸೆಲ್ ಅಲ್ಲೂ ಸಹ ನಾವು ಟೈಪ್ ಮಾಡಿರುವ ಡೇಟಾ ಸ್ಪೆಲ್ಲಿಂಗ್ ರಾಂಗ್ ಆಗಿದ್ರೆ ನಾವಿಲ್ಲಿ ಕರೆಕ್ಟ್ ಮಾಡಬಹುದು. ನೆಕ್ಸ್ಟ್ ಆಪ್ಷನ್ ನಮ್ಗಿಲ್ಲಿ ಸಿಗುತ್ತೆ ಥಿಸಾರಸ್. ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಥಿಸಾರಸ್ ಆಪ್ಷನ್ ಇಲ್ಲಿ ಡಿಕ್ಷನರಿಯ ರೀತಿಯಲ್ಲಿ ವರ್ಕ್ ಆಗುತ್ತೆ. ನಮಗೆ ಯಾವುದೇ ಒಂದು ವರ್ಡ್ ನ ಮೀನಿಂಗ್ ಅನ್ನ ನೋಡಬೇಕು ಅಥವಾ ಯಾವುದೇ ಒಂದು ವರ್ಡ್ ಬದಲಾಗಿ ಬೇರೆ ವರ್ಡ್ ಅನ್ನ ನಾವಿಲ್ಲಿ ಯೂಸ್ ಮಾಡಬೇಕು ಅಂದಾಗ ಥಿಸಾರಸ್ ಆಪ್ಷನ್ ಅನ್ನ ನಾವಿಲ್ಲಿ ಯೂಸ್ ಮಾಡ್ತೀವಿ. ನಾನಿಲ್ಲಿ ಸರ್ಚ್ ಮಾಡ್ತಾ ಇದ್ದೀನಿ ಟೀಚರ್. ನಂತರ ಎಂಟರ್,
ನೀವಿಲ್ಲಿ ನೋಡಬಹುದು ಟೀಚರ್ ಅಂದ್ರೆ ಏನು, ನಂತರ ಅದಕ್ಕೆ ಸರಿ ಹೊಂದುವ ಬೇರೆ ಬೇರೆ ವರ್ಡ್ಗಳನ್ನ ನಮ್ಗಿಲ್ಲಿ ತೋರಿಸುತ್ತೆ. ಟೀಚರ್, ಎಜುಕೇಟರ್, ಟ್ಯೂಟರ್, ಇನ್ಸ್ಟ್ರಕ್ಟರ್, ಕೋಚ್, ಟ್ರೈನರ್, ಲೆಕ್ಚರ್, ಪ್ರೊಫೆಸರ್. ನೀವಿಲ್ಲಿ ನೋಡಬಹುದು ಹಲವಾರು ವರ್ಡ್ಗಳನ್ನ ನಮ್ಗಿಲ್ಲಿ ಸಜೆಷನ್ ಮಾಡುತ್ತೆ. ನಮಗೆ ಯಾವ ವರ್ಡ್ ಬೇಕು ನಾವಿಲ್ಲಿ ಯೂಸ್ ಮಾಡ್ಕೋಬಹುದು. ನಂತರ ಇನ್ಸ್ಟ್ರಕ್ಟರ್, ನಾನಿಲ್ಲಿ ಕ್ಲಿಕ್ ಮಾಡ್ತಾ ಇದ್ದೇನೆ. ಇನ್ಸರ್ಟ್, ನೀವಿಲ್ಲಿ ನೋಡಬಹುದು. ಈ ರೀತಿಯಾಗಿ ನಾವು ಯಾವ ವರ್ಡ್ ಬೇಕು ನಾವಿಲ್ಲಿ ಇನ್ಸರ್ಟ್ ಮಾಡ್ಕೋಬಹುದು. ನೆಕ್ಸ್ಟ್ ಆಪ್ಷನ್ ನಮ್ಗಿಲ್ಲಿ ಸಿಗುತ್ತೆ ವರ್ಕ್ ಬುಕ್ ಸ್ಟ್ಯಾಟಿಸ್ಟಿಕ್ಸ್. ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ನೀವಿಲ್ಲಿ ನೋಡಬಹುದು ನಾವು ಎಕ್ಸೆಲ್ ವರ್ಕ್ ಬುಕ್ ಅಲ್ಲಿ ಎಷ್ಟು ಶೀಟ್ ಗಳನ್ನ ಇನ್ಸರ್ಟ್ ಮಾಡಿದೀವಿ ಮತ್ತು ಎಷ್ಟು ಡೇಟಾವನ್ನ ಟೈಪ್ ಮಾಡಿದೀವಿ ಆ ಡೀಟೇಲ್ಸ್ ನಮ್ಗಿಲ್ಲಿ ತೋರಿಸುತ್ತೆ. ನೀವಿಲ್ಲಿ ನೋಡ್ತಾ ಇರಬಹುದು ಎಂಡ್ ಆಫ್ ಶೀಟ್ C4, ಸಿ ಕಾಲಮ್ ಮತ್ತು 14th ರೋ ನಾವಿಲ್ಲಿ ಎಂಡ್ ಮಾಡಿದೀವಿ ಅಂತ ನಮ್ಗಿಲ್ಲಿ ತೋರಿಸ್ತಾ ಇದೆ. ಸೆಲ್ ವಿತ್ ಡೇಟಾ 12. ನಂತರ ಎಷ್ಟು ಟೇಬಲ್ ಅನ್ನ ಇನ್ಸರ್ಟ್ ಮಾಡಿದೀವಿ, ಯಾವ ಫಾರ್ಮುಲಾಗಳನ್ನ ಯೂಸ್ ಮಾಡಿದೀವಿ. ವರ್ಕ್ ಬುಕ್ ನೀವಿಲ್ಲಿ ನೋಡಬಹುದು 2 ಶೀಟ್ ಅನ್ನ ನಾವಿಲ್ಲಿ ಇನ್ಸರ್ಟ್ ಮಾಡಿದೀವಿ, ಶೀಟ್ 1, ಶೀಟ್ 2. ನಂತರ ಸೆಲ್ಸ್ ವಿತ್ ಡೇಟಾ, ಟೇಬಲ್ಸ್, ಫಾರ್ಮುಲಾಸ್. ಈ ರೀತಿಯಾಗಿ ನಮ್ಮ ಎಕ್ಸೆಲ್ ವರ್ಕ್ ಬುಕ್ ಅಲ್ಲಿ ಇರುವಂತಹ ಡೇಟಾವನ್ನ ಇದು ತೋರಿಸುತ್ತೆ. ನೆಕ್ಸ್ಟ್ ಆಪ್ಷನ್ ನಮ್ಗಿಲ್ಲಿ ಸಿಗುತ್ತೆ ಚೆಕ್ ಆಕ್ಸೆಸಿಬಿಲಿಟಿ. ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಚೆಕ್ ಆಕ್ಸೆಸಿಬಿಲಿಟಿ ನೀವಿಲ್ಲಿ ನೋಡ್ತಾ ಇರಬಹುದು ವಾರ್ನಿಂಗ್ ಇಲ್ಲಿ ತೋರಿಸ್ತಾ ಇದೆ. ಶೀಟ್ 1, ಶೀಟ್ 2 ಡಿಫಾಲ್ಟ್ ಶೀಟ್ ನೇಮ್ಸ್ ಅಂದ್ರೆ ಯಾವುದೇ ಶೀಟ್ ನೇಮ್ ಅನ್ನ ನಾವಿಲ್ಲಿ ಚೇಂಜ್ ಮಾಡಿಲ್ಲ, ಅದಕ್ಕೋಸ್ಕರ ನಮ್ಗಿಲ್ಲಿ ವಾರ್ನಿಂಗ್ ತೋರಿಸ್ತಾ ಇದೆ. ಶೀಟ್ 1 ನಾನಿಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ನೀವಿಲ್ಲಿ ರೀನೇಮ್ ಶೀಟ್ ಮಾಡಬೇಕಾಗುತ್ತೆ. ನೀವಿಲ್ಲಿ ನೋಡ್ತಾ ಇರಬಹುದು ಶೀಟ್ 1 ನಾನಿಲ್ಲಿ ಕೊಡ್ತಾ ಇದ್ದೀನಿ. ನಂತರ ಶೀಟ್ 2 ನಾನಿಲ್ಲಿ ಕೊಡ್ತಾ ಇದ್ದೀನಿ. ನಂತರ ನೀವಿಲ್ಲಿ ನೋಡ್ತಾ ಇರಬಹುದು ಆಕ್ಸೆಸಿಬಿಲಿಟಿ, ನೋ ಆಕ್ಸೆಸಿಬಿಲಿಟಿ ಇಶ್ಯೂ, ಯಾವುದೇ ಇಶ್ಯೂ ಇಲ್ಲ ಅಂತ ನಮ್ಗಿಲ್ಲಿ ತೋರಿಸ್ತಾ ಇದೆ. ನಂತರ ಇನ್ಸರ್ಟ್ ಮೆನು, ಇಲಿಸ್ಟ್ರೇಷನ್ಸ್, ಆಟೋ ಶೇಪ್ಸ್. ನಾನಿಲ್ಲಿ ರೆಕ್ಟ್ಯಾಂಗಲ್ ಅನ್ನ ಡ್ರಾ ಮಾಡ್ತಾ ಇದ್ದೀನಿ. ನಂತರ ಇನ್ಸರ್ಟ್ ಮೆನು, ಇಲಿಸ್ಟ್ರೇಷನ್ಸ್, ಆಟೋ ಶೇಪ್ಸ್, ನಂತರ ಓವೆಲ್. ನೀವಿಲ್ಲಿ ನೋಡ್ತಾ ಇರಬಹುದು 2 ಆಟೋ ಶೇಪ್ ಅನ್ನ ನಾನಿಲ್ಲಿ ಡ್ರಾ ಮಾಡಿದ್ದೀನಿ. ಈ ಆಟೋ ಶೇಪ್ ಗಳಿಗೆ ಅಥವಾ ಈ ಪಿಕ್ಚರ್ ಗಳಿಗೆ ನಾನಿಲ್ಲಿ ಯಾವುದೇ ಡಿಸ್ಕ್ರಿಪ್ಷನ್ ಅನ್ನ ಬರೆದಿಲ್ಲ. ನಂತರ ರಿವ್ಯೂ ಮೆನು, ಚೆಕ್ ಆಕ್ಸೆಸಿಬಿಲಿಟಿ. ನೀವಿಲ್ಲಿ ನೋಡ್ತಾ ಇರಬಹುದು ಎರರ್ ತೋರಿಸ್ತಾ ಇದೆ, ಮಿಸ್ಸಿಂಗ್ ಆಲ್ಟರ್ನೇಟಿವ್ ಟೆಕ್ಸ್ಟ್ ಅಂದ್ರೆ ಡಿಸ್ಕ್ರಿಪ್ಷನ್ ಬರ್ದಿಲ್ಲ 2 ಪಿಕ್ಚರ್ ಗಳಿಗೆ ಅಂತ ನಮ್ಗಿಲ್ಲಿ ತೋರಿಸ್ತಾ ಇದೆ. ನಾನಿಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ನೀವಿಲ್ಲಿ ನೋಡ್ತಾ ಇರಬಹುದು ರೆಕ್ಟ್ಯಾಂಗಲ್ ನಂತರ ಓವೆಲ್. ನಾವೀಗ ಈ ಪಿಕ್ಚರ್ ಗಳಿಗೆ ಡಿಸ್ಕ್ರಿಪ್ಷನ್ ಅನ್ನ ಬರಿಬೇಕಾಗುತ್ತೆ. ರೆಕ್ಟ್ಯಾಂಗಲ್ ನಾನಿಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ನೀವಿಲ್ಲಿ ಮಾರ್ಕ್ ಆಸ್ ಡೆಕೋರೇಟಿವ್ ಕೊಡಬಹುದು ಅಥವಾ ಆಡ್ ಡಿಸ್ಕ್ರಿಪ್ಷನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೀವು ಡಿಸ್ಕ್ರಿಪ್ಷನ್ ಅನ್ನ ಬರಿಬಹುದು. ನಾನಿಲ್ಲಿ ಡಿಸ್ಕ್ರಿಪ್ಷನ್ ಅನ್ನ ಬರಿತಾ ಇದ್ದೀನಿ. ನಂತರ ಕ್ಲೋಸ್ ಮಾಡ್ತಾ ಇದ್ದೀನಿ. ನೀವಿಲ್ಲಿ ನೋಡ್ತಾ ಇರಬಹುದು ರೆಕ್ಟ್ಯಾಂಗಲ್ ಈಗ ಇಲ್ಲಿ ಇಲ್ಲ, ಓವೆಲ್ ಮಾತ್ರ ಇದೆ. ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ನಂತರ ಮಾರ್ಕ್ ಆಸ್ ಡೆಕೋರೇಟಿವ್. ನೀವೀಗ ನೋಡ್ತಾ ಇರಬಹುದು ನೋ ಆಕ್ಸೆಸಿಬಿಲಿಟಿ ಇಶ್ಯೂ, ಯಾವುದೇ ಇಶ್ಯೂ ನಮ್ಗಿಲ್ಲಿ ತೋರಿಸ್ತಾ ಇಲ್ಲ. ಈ ರೀತಿಯಾಗಿ ನಾವು ಮಾಡಿರುವಂತಹ ಡಾಕ್ಯುಮೆಂಟ್ ಅಲ್ಲಿ ಯಾವುದಾದ್ರೂ ಎರರ್ ಇದ್ರೆ ನಾವು ಚೆಕ್ ಆಕ್ಸೆಸಿಬಿಲಿಟಿ ಆಪ್ಷನ್ ಇಂದ ಚೆಕ್ ಮಾಡಬಹುದು. ಈ ರೀತಿಯಾಗಿ ನಾವು ಮಾಡಿರುವಂತಹ ಡಾಕ್ಯುಮೆಂಟ್ ಅಲ್ಲಿ ಯಾವುದಾದ್ರೂ ಎರರ್ ಇದ್ರೆ ನಾವು ಚೆಕ್ ಆಕ್ಸೆಸಿಬಿಲಿಟಿ ಆಪ್ಷನ್ ಇಂದ ಚೆಕ್ ಮಾಡಬಹುದು.